ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಸಾಂಖ್ಯ ಯೋಗವೆಂಬ ದ್ವಿತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 39ರಿಂದ 51. ಹಿಂದಿನ ಶ್ಲೋಕಗಳಲ್ಲಿ ಹಾಗೂ ಕೊನೆಯ ಹಿಂದಿನ ಭಾಗದ ಕೊನೆಯ ಶ್ಲೋಕದಲ್ಲಿ ಸುಖ ದುಃಖಗಳನ್ನು, ಲಾಭಾಲಾಭಗಳನ್ನು, ಜಯಾಜಯಗಳನ್ನು ಸಮವಾಗಿ ಮಾಡಿಕೊಂಡು ಯುದ್ಧಕ್ಕೆ ಉದ್ಯುಕ್ತನಾಗಬೇಕು ಎಂದು ಅರ್ಜುನನಿಗೆ ಹೇಳಿದ ಶ್ರೀಕೃಷ್ಣನು ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಕರ್ಮಯೋಗವನ್ನು ವಿವರಿಸುತ್ತಾ ಕರ್ಮಯೋಗದ ಮೂಲಕ ಹೇಗೆ ಸ್ಥಿತಪ್ರಜ್ಞನಾಗುವುದು ಎನ್ನುವತ್ತ ಕರೆದುಕೊಂಡು ಹೋಗುತ್ತಿದ್ದಾನೆ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಕರ್ಮಯೋಗದ ಮಹಿಮೆ ಸ್ವಧರ್ಮಮಪಿ ಚಾವೇಕ್ಷ್ಯ ಮುಂತಾದ ಶ್ಲೋಕಗಳಿಂದ ಇಲ್ಲಿಯವರೆಗೆ ಶೋಕ ಮೋಹಗಳನ್ನು ಕಳೆಯುವುದಕ್ಕೆ ಲೌಕಿಕ ನ್ಯಾಯವಾಗಿ ಈ ಉಪದೇಶವನ್ನು ಪ್ರಸಂಗದಿಂದ ಹೇಳಿದೆಯೇ ಹೊರತು ತಾತ್ಪರ್ಯದಿಂದ ಹೇಳಿರುವುದಿಲ್ಲ. ಆದರೆ ಇಲ್ಲಿ ನಿಜವಾಗಿ ಪ್ರಕೃತವಾಗಿರುವುದು ಪರಮಾರ್ಥ ಜ್ಞಾನವು. ಹೊರಗೆ ನೋಡುವುದಕ್ಕೆ ಇದು ಲೌಕಿಕ ಮಾರ್ಗವಾಗಿ, ಲೌಕಿಕ ನ್ಯಾಯವಾಗಿ ಭಗವಂತನು ಹೇಳುತ್ತಿದ್ದಾನೆ ಎಂದುಕೊಂಡರೂ ಅದರಲ್ಲಿ ಆಂತರ್ಯವಾಗಿರುವುದು ಪರಮಾರ್ಥ ಜ್ಞಾನವು. ಅದನ್ನು ಹೇಳಿದ್ದು ಆಯಿತಾದ್ದರಿಂದ ಈ ಗೀತಾಶಾಸ್ತ್ರದ ವಿಷಯಗಳ ವಿಂಗಡಣವನ್ನು ತೋರಿಸಿಕೊಡುವುದಕ್ಕಾಗಿ ಏಷಾತೇ ಬಿಹಿತ ಎಂದು ಮುಂದಿನ ಶ್ಲೋಕದಲ್ಲಿ ಅದನ್ನು ಉಪಸಂಹಾರ ಮಾಡಿರುತ್ತದೆ. ಹೀಗೆ ಶಾಸ್ತ್ರಗಳ ವಿಷಯಗಳ ವಿಂಗಡವನ್ನು ಇಲ್ಲಿ ತೋರಿಸಿಕೊಟ್ಟರೆ ಮುಂದೆ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಎಂದು ಎರಡು ನಿಷ್ಠೆಗಳನ್ನು ಕುರಿತ ಶಾಸ್ತ್ರವು ಸುಲಭವಾಗಿ ಮುಂದಕ್ಕೆ ಸಾಗುವುದು ಮತ್ತು ಕೇಳುವವರು ಇದನ್ನು ವಿಷಯಗಳನ್ನು ವಿಂಗಡಿಸಿಕೊಂಡೇ ಸುಲಭವಾಗಿ ತಿಳಿದುಕೊಳ್ಳಬಹುದಾಗುವುದು. ಆದ್ದರಿಂದ ಭಗವಂತನು ಹೀಗೆ ಹೇಳುತ್ತಿದ್ದಾನೆ. ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಇಗೋ, ನಿನಗೆ ಹೇಳಿದ ಇದು ಸಾಂಖ್ಯದಲ್ಲಿರುವ ಬುದ್ಧಿಯು. ಯೋಗ ವಿಷಯದಲ್ಲಿ ಆದರೆ ಇದನ್ನು ಕೇಳು. ಎಲೈ ಪಾರ್ಥನೆ, ನೀನು ಈ ಬುದ್ಧಿಯಿಂದ ಕೂಡಿದವನಾದರೆ ಕರ್ಮ ಬಂಧವನ್ನು ಕಡಿದು ಹಾಕುವೆ. ಅಂದರೆ ಈವರೆಗೆ ಹೇಳಿದ್ದು ಸಾಂಖ್ಯ ವಿಷಯವಾಯಿತು. ಇನ್ನು ಮುಂದೆ ಯೋಗ ವಿಷಯವಾಗಿ, ಅಂದರೆ ಕರ್ಮಯೋಗದ ವಿಷಯವಾಗಿ ಹೇಳುತ್ತಿದ್ದಾನೆ. ನಿನಗಾಗಿ ಹೇಳಿದ, ಇದುವರೆಗೂ ತಿಳಿಯ ಹೇಳಿದ ಇಗೋ ಇದು ಸಾಂಖ್ಯದಲ್ಲಿ, ಎಂದರೆ ಪರಮಾರ್ಥ ವಸ್ತುವನ್ನು ವಿಂಗಡಿಸಿ ಅರಿತುಕೊಳ್ಳುವ ವಿಷಯದ ಬುದ್ಧಿಯು. ಎಂದರೆ ಶೋಕ, ಮೋಹ ಮುಂತಾದ ಸಂಸಾರಕ್ಕೆ ಕಾರಣವಾದ ದೋಷಗಳ ನಿವೃತ್ತಿಗೆ ನೇರವಾಗಿ ಕಾರಣವಾದ ಜ್ಞಾನವು. ಇದನ್ನು ಪಡೆಯುವುದಕ್ಕೆ ಸಾಧನವಾಗಿರುವ ಯೋಗ ವಿಷಯದಲ್ಲಿಯಾದರೆ, ಎಂದರೆ ಯಾವ ಸಂಘವೂ ಇಲ್ಲದೆ ದ್ವಂದ್ವಗಳನ್ನು ಬಿಡುವುದರ ಮೂಲಕ ಈಶ್ವರನ ಆರಾಧನಕ್ಕಾಗಿ ಮಾಡುವ ಕರ್ಮಾನುಷ್ಠಾನ ರೂಪವಾದ ಕರ್ಮಯೋಗದ ಮತ್ತು ಸಮಾಧಿ ಯೋಗದ ವಿಷಯದಲ್ಲಿಯಾದರೆ, ಈಗ ನಾನು ಹೇಳುವ ಈ ಬುದ್ಧಿಯನ್ನು ಕೇಳು. ಈ ಜ್ಞಾನದಲ್ಲಿ ಆದರ ಉಂಟಾಗಲೆಂದು ಈಗ ಅದನ್ನು ಹೊಗಳುತ್ತಾನೆ. ಎಲೈ ಪಾರ್ಥನೆ, ಯೋಗ ವಿಷಯವಾದ ಈ ಬುದ್ಧಿಯಿಂದ ಕೂಡಿದವನಾದರೆ ಕರ್ಮ ಬಂಧವನ್ನು, ಧರ್ಮ ಅಧರ್ಮಗಳ ಕರ್ಮವೇ ಬಂಧವು, ಈ ಕರ್ಮ ಬಂಧವನ್ನು ನೀನು ಬಿಡಿಸಿಕೊಳ್ಳುವೆ. ಈಶ್ವರನ ಪ್ರಸಾದದ ಕಾರಣದಿಂದ ಉಂಟಾಗುವ ಜ್ಞಾನವನ್ನು ಪಡೆದೆ ನೀನು ಖಂಡಿತವಾಗಿ ಪಡೆಯುವೆ. ಆ ಕರ್ಮ ಬಂಧವನ್ನು ತಪ್ಪಿಸಿಕೊಳ್ಳುವೆ ಎಂದು ಅಭಿಪ್ರಾಯ. ಮತ್ತು ಒಂದೇನೆಂದರೆ ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಇಲ್ಲಿ ಅಭಿಕ್ರಮ ನಾಶವಿರುವುದಿಲ್ಲ, ಪ್ರತ್ಯವಾಯವಿರುವುದಿಲ್ಲ. ಈ ಧರ್ಮದಲ್ಲಿ ಒಂದು ಸ್ವಲ್ಪವಾದರೂ ಮಹಾಭಯದಿಂದ ಕಾಪಾಡುತ್ತದೆ. ಇಲ್ಲಿ ಎಂದರೆ ಈ ಮೋಕ್ಷ ಮಾರ್ಗವಾದ
ಕರ್ಮಯೋಗದಲ್ಲಿ ಅಭಿಕ್ರಮ ನಾಶವು, ಅಂದರೆ ಇಲ್ಲಿ ಅಭಿಕ್ರಮ ಎಂದರೆ ಉಪಕ್ರಮಿಸುವುದು, ಪ್ರಾರಂಭಿಸುವುದು. ಕೃಷಿ ಮುಂತಾದವುಗಳಲ್ಲಿ ಪ್ರಾರಂಭಿಸಿದ್ದೂ ನಾಶವಾಗುವಂತೆ ಇಲ್ಲಿ ಯಾವುದನ್ನು ಪ್ರಾರಂಭಿಸುತ್ತೀಯೋ ಅದರ ನಾಶವಾಗುವುದಿಲ್ಲ. ಯೋಗದ ವಿಷಯದಲ್ಲಿ ಮಾಡಿದ್ದಕ್ಕೆ ಫಲವು ಅನಿಯತವಾಗಿ ಆಗುವುದಿಲ್ಲ ಎಂದರ್ಥ. ಅಂದರೆ ಫಲವು ಸಿಗದೇ ಹೋಗುವುದು ಎಂಬಂತೆ ಆಗುವುದಿಲ್ಲ. ಮತ್ತು ವೈದ್ಯದಲ್ಲಿರುವ ಹಾಗೆ ಇಲ್ಲಿ ದೋಷವೂ ಇರುವುದಿಲ್ಲ. ಅಂದರೆ ಮಾಡಿದ್ದಕ್ಕೆ ಪ್ರತಿಯಾಗಿ ವಿಚಿತ್ರ ಫಲಗಳು ಉಂಟಾಗುವುದಿಲ್ಲ. ಮತ್ತೇನೆಂದರೆ ಈ ಯೋಗವೆಂಬ ಧರ್ಮವನ್ನು ಸ್ವಲ್ಪವನ್ನು ಅನುಷ್ಠಾನ ಮಾಡಿದರು, ಪೂರ್ಣವಾಗಿ ಆಗದಿದ್ದರು ಸ್ವಲ್ಪವನ್ನು ಅನುಷ್ಠಾನ ಮಾಡಿದರು, ಅದು ಮಹಾಭಯದಿಂದ, ಎಂದರೆ ಹುಟ್ಟು ಹೊಂದು ಮುಂತಾದ ರೂಪದ ಸಂಸಾರದ ಅಂಜಿಕೆಯಿಂದ ತ್ರಾಯತೆ, ಅಂದರೆ ಕಾಪಾಡುವುದು. ಕಾಮಿಗಳಿಗೆ, ಅಂದರೆ ಯಾರು ಯಾವುದೇ ಇಷ್ಟವನ್ನು ಇಟ್ಟುಕೊಂಡು ಆ ಉದ್ದೇಶಪೂರ್ವಕವಾಗಿ ಕಾರ್ಯವನ್ನು ಮಾಡುವರೋ ಅಂತಹ ಕಾಮಿಗಳಿಗೆ ಕರ್ಮಯೋಗವೂ ದಕ್ಕದು. ಯಾವ ಈ ಸಾಂಖ್ಯ ವಿಷಯದ ಬುದ್ಧಿಯನ್ನು ಹಿಂದೆ ಹೇಳಿದೆಯೋ ಮತ್ತು ಯೋಗ ವಿಷಯದ ಯಾವ ಬುದ್ಧಿಯನ್ನು ಮುಂದೆ ಹೇಳುವೆನೋ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ, ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಎಲೈ ಕುರುನಂದನನೇ, ಇಲ್ಲಿ ವ್ಯವಸಾಯಾತ್ಮಕವಾದ ಬುದ್ಧಿಯೊಂದೇ ಇರುತ್ತದೆ. ಅವ್ಯವಸಾಯಿಗಳ ಬುದ್ಧಿಗಳು ಬಹು ಶಾಖೆಗಳುಳ್ಳವಾಗಿಯೂ ಅನಂತವಾಗಿಯೂ ಇರುತ್ತವೆ. ಆ ವ್ಯವಸಾಯಾತ್ಮಕವಾದ ಎಂದರೆ ನಿಶ್ಚಯ ರೂಪವಾದ ಒಂದೇ ಜ್ಞಾನವು ಇರುವುದು. ಇದು ಕವಲು ಕವಲಾಗಿರುವ ಉಳಿದ ತಪ್ಪು ತಿಳಿವುಗಳನ್ನು ಬಾಧಿಸುತ್ತದೆ. ಏಕೆಂದರೆ ಇದು ಸರಿಯಾದ ಪ್ರಮಾಣದಿಂದ ಉಂಟಾಗಿರುತ್ತದೆ. ಇಲ್ಲಿ ಎಂದರೆ ಶ್ರೇಯೋ ಮಾರ್ಗದಲ್ಲಿ, ಎಲೈ ಕುರುನಂದನನೇ, ಇದೊಂದೇ ಜ್ಞಾನವಿರುತ್ತದೆ. ಆದರೆ ಉಳಿದ ತಪ್ಪು ತಿಳುವಳಿಕೆಗಳು ಯಾವುವು ಉಂಟೋ, ಯಾವ ಬುದ್ಧಿಗಳು ಕವಲೊಡೆದು ಹಬ್ಬಿದರೆ ಅನಂತವಾಗಿಯೂ ಅಪಾರವಾಗಿಯೂ ಸಂಸಾರವು ನಾಶವಾಗದಂತೆ ಒಂದೇ ಸಮನೆ ಬೆಳೆಯುತ್ತಾ ಹರಡಿಕೊಳ್ಳುವುದು ಮತ್ತು ಶಾಸ್ತ್ರ ಪ್ರಮಾಣದಿಂದ ಉಂಟಾದ ವಿವೇಕ ಜ್ಞಾನದ ಕಾರಣಕ್ಕೆ ವಶನಾಗಿ ಯಾವ ಅನಂತವಾದ ಭೇದ ಬುದ್ಧಿಗಳೂ ಇಲ್ಲವಾದರೆ ಸಂಸಾರವೂ ಇಲ್ಲವಾಗುವುದೋ, ಆ ಬುದ್ಧಿಗಳು ಬಹಳ ಕವಲುಳ್ಳವುಗಳಾಗಿರುವವು, ಬಹುವಾದ ಶಾಖೆಗಳುಳ್ಳವುಗಳಾಗಿರುವುದರಿಂದ ಬಹು ಶಾಖೆಗಳುಳ್ಳವಾಗಿರುವವು ಎಂದಿದೆ. ಬಹಳ ಭೇದಗಳುಳ್ಳವುಗಳಾಗಿರುತ್ತವೆ ಎಂದು ಅಭಿಪ್ರಾಯ. ಮತ್ತು ಆ ಬುದ್ಧಿಗಳಲ್ಲಿ ಒಂದೊಂದು ಕವಲಿನಲ್ಲಿ, ಅಂದರೆ ಒಡೆದಿರುವ ಕವಲುಗಳಾದ ಬುದ್ಧಿಗಳು, ಒಂದೊಂದು ಕವಲಿನಲ್ಲಿ ಬುದ್ಧಿಗಳು ಲೆಕ್ಕವಿಲ್ಲದಷ್ಟು ಇರುವವು. ಹೀಗೆ ಕವಲಾಗಿರುವವು. ಯಾರ ಬುದ್ಧಿಗಳು ಎಂದರೆ ನಿಶ್ಚಯ ಜ್ಞಾನವಿಲ್ಲದವರ, ಎಂದರೆ ಪ್ರಮಾಣದಿಂದ ಉಂಟಾಗುವ ವಿವೇಕ ಜ್ಞಾನವು ಯಾರಿಗೆ ಇರುವುದಿಲ್ಲವೋ ಅವರ ಬುದ್ಧಿಗಳು ಎಂದು ಅರ್ಥ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ, ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ, ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ, ವ್ಯವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೆ. ವೇದದಲ್ಲಿರುವ ಅರ್ಥವಾದಗಳಲ್ಲಿಯೇ ರತರಾಗಿಯೂ ಅವುಗಳು ಹೇಳುವುದನ್ನು ಬಿಟ್ಟರೆ ಮತ್ತೇನೂ ಇಲ್ಲವೆಂದು ವಾದಿಸುವವರಾಗಿಯೂ, ಕಾಮಾತ್ಮರಾಗಿಯೂ ಸ್ವರ್ಗದಲ್ಲಿಯೇ ತಾತ್ಪರ್ಯವನ್ನು ಇಟ್ಟವರಾಗಿಯೂ, ಅಂದರೆ ಸ್ವರ್ಗದಲ್ಲಿಯೇ ಅವರ ಇಚ್ಛೆಯನ್ನು ಇಟ್ಟವರಾಗಿಯೂ ಇರುವಂತಹ ಅಜ್ಞಾನಿಗಳು ಜನ್ಮ ಕರ್ಮ ಫಲಪ್ರದವಾಗಿರುವ ಭೋಗೈಶ್ವರ್ಯಗಳನ್ನು ಪಡೆಯುವುದಕ್ಕೆ ಸಾಧನವಾದ ಬಗೆ ಬಗೆಯಾದ ಕರ್ಮಗಳಿಂದ ಕೂಡಿದ ಯಾವ ಬಣ್ಣನೆಯ ಮಾತುಗಳನ್ನು ಗಳಹುತ್ತಿರುವರೋ ಆ ಮಾತಿಗೆ ಮನಸೋತು
ಭೋಗೈಶ್ವರ್ಯಗಳಲ್ಲಿಯೇ ಆಸಕ್ತರಾಗಿರುವವರಿಗೆ ಅಂತಃಕರಣದಲ್ಲಿ ನಿಶ್ಚಯಾತ್ಮಕವಾದಂತಹ ಜ್ಞಾನವು ಎಂದಿಗೂ ಉಂಟಾಗಲಾರದು. ಯಾರಿಗೆ ನಿಶ್ಚಯ ರೂಪವಾದ ಈ ಬುದ್ಧಿಯು ಇರುವುದಿಲ್ಲವೋ ಅವರು ಈ ಮುಂದೆ ಹೇಳುವ ಯಾವ ಪುಷ್ಪಿತವಾದ ಎಂದರೆ ಹೂ ಬಿಟ್ಟ ಮರದಂತೆ ಸೊಗಸಾದ, ಕೇಳುವುದಕ್ಕೆ ಮಾತ್ರ ರಮಣೀಯವಾಗಿರುವ ವಾಕ್ಕನ್ನು ಎಂದರೆ ವಾಕ್ಯದಂತೆ ತೋರುತ್ತಿರುವುದನ್ನು ಆಡುತ್ತಿರುವರು. ಅವರು ಯಾರು ಎಂದರೆ ಅವಿಪಶ್ಚಿತರು, ಅಲ್ಪ ಬುದ್ಧಿಯುಳ್ಳವರು, ಅವಿವೇಕಿಗಳು ಎಂದರ್ಥ. ವೇದವಾದ ರತರು ಎಂದರೆ ಬಹುವಾಗಿ ಅರ್ಥವಾದಗಳನ್ನು, ಫಲಗಳನ್ನು, ಸಾಧನಗಳನ್ನು ತಿಳಿಸುವ ವೇದ ವಾಕ್ಯಗಳಲ್ಲಿಯೇ ರತರಾಗಿರುವವರು. ಎಲೈ ಪಾರ್ಥನೆ, ಇವರು ಸ್ವರ್ಗ, ಪಶು ಮುಂತಾದ ಫಲಗಳಿಗೆ ಸಾಧನವಾದ ಕರ್ಮಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂದೇ ಪರಿಯಾಗಿ ಹೇಳುವಂತಹ ವಾದಿಗಳು, ಹೀಗೆಂದು ವಾದಿಸುವ ಸ್ವಭಾವದವರು. ಮತ್ತು ಇವರು ಕಾಮಾತ್ಮರು ಎಂದರೆ ಕಾಮದ ಸ್ವಭಾವದವರಾಗಿ ಕಾಮಗಳಲ್ಲಿಯೇ ತತ್ಪರರಾಗಿರುವವರು ಎಂದರ್ಥ. ಸ್ವರ್ಗಪರರು, ಸ್ವರ್ಗವೇ ಪರಮಪುರುಷಾರ್ಥವು ಯಾರಿಗೋ ಅಂಥವರು ಅವರನ್ನು ಸ್ವರ್ಗಪರರು ಎಂದು ಹೇಳಿದ್ದಾರೆ. ಎಂದರೆ ಸ್ವರ್ಗವನ್ನೇ ಮುಖ್ಯವೆಂದು ಇಟ್ಟುಕೊಂಡಿರುವವರು. ಜನ್ಮ ಕರ್ಮ ಫಲಪ್ರದವಾಗಿರುವ ಕರ್ಮದ ಫಲವು ಕರ್ಮ ಫಲ ಎಂದೆನಿಸುವುದು. ಜನ್ಮವೆಂಬ ಕರ್ಮ ಫಲವು ಜನ್ಮ ಕರ್ಮ ಫಲವು. ಅದನ್ನು ಕೊಡುವುದರಿಂದ ಜನ್ಮ ಕರ್ಮ ಫಲಪ್ರದವಾಗಿರುವ ಮಾತನ್ನು ಅಂದರೆ ಹುಟ್ಟನ್ನು ಉಂಟು ಮಾಡುತ್ತಿರುವ ಮಾತನ್ನು ಆಡುತ್ತಿರುವರು ಎಂದು ಇಲ್ಲಿಯೂ ಸೇರಿಸಿಕೊಳ್ಳಬಹುದು. ಕ್ರಿಯಾ ವಿಶೇಷ ಬಹುಲವಾದ ಕ್ರಿಯೆಯ ಬೇರೆ ಬೇರೆಯ ಬಗೆಗಳೇ ಕ್ರಿಯಾ ವಿಶೇಷಗಳು. ಅವು ಯಾವ ಮಾತಿನಲ್ಲಿ ಬಹಳವಾಗಿರುವವೋ ಅಂಥ ಸ್ವರ್ಗ, ದನ ಕರುಗಳು, ಮಕ್ಕಳು ಮರಿಗಳು ಮುಂತಾದವುಗಳನ್ನು ಬಹಳವಾಗಿ ಬೆಳಗುವುದಾಗಿರುವ ಮಾತನ್ನು ಭೋಗೈಶ್ವರ್ಯಗಳಿಗೆ ಅಂದರೆ ಭೋಗವು ಐಶ್ವರ್ಯವು ಭೋಗೈಶ್ವರ್ಯಗಳು ಅವುಗಳ ಗತಿಯು ಎಂದರೆ ಅವುಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಭೋಗೈಶ್ವರ್ಯ ಗತಿಯು. ಅದಕ್ಕೆ ಆ ಭೋಗೈಶ್ವರ್ಯಗಳನ್ನು ಪಡೆದುಕೊಳ್ಳುವುದಕ್ಕೆ ಯಾವುವು ಸಾಧನವಾಗಿರುವವೋ ಅಂಥ ಕ್ರಿಯಾ ವಿಶೇಷಗಳನ್ನು ಬಹಳವಾಗಿ ಒಳಗೊಂಡಿರುವ ಮಾತನ್ನೇ ಆಡುತ್ತಾ ಯಾವ ಮೂಢರು ಸಂಸಾರದಲ್ಲಿಯೇ ತೊಳಲುತ್ತಿರುವರೋ ಎಂದು ಅರ್ಥ. ಭೋಗದಲ್ಲಿಯೂ ಹೀಗೆ ಭೋಗದಲ್ಲಿಯೂ ಐಶ್ವರ್ಯದಲ್ಲಿಯೂ ಪ್ರಸಕ್ತರಾಗಿರುವ ಎಂದರೆ ಭೋಗವನ್ನು ಅನುಭವಿಸಬೇಕು, ಐಶ್ವರ್ಯವನ್ನು ಪಡೆಯಬೇಕು ಎಂದು ಭೋಗೈಶ್ವರ್ಯಗಳಲ್ಲಿಯೇ ಪ್ರೇಮವುಳ್ಳವರಾಗಿ ಅವೇ ತಾವಾಗಿ ಈ ಮೇಲೆ ಹೇಳಿದ ಕ್ರಿಯಾ ವಿಶೇಷಗಳಿಂದ ಬಹುವಾಗಿ ಕೂಡಿರುವ ಮಾತಿನಿಂದ ಚೇತಸ್ಸನ್ನು ಕಳೆದುಕೊಂಡಿರುವ ಎಂದರೆ ವಿವೇಕ ಜ್ಞಾನವನ್ನು ಮರೆಮಾಡಿಕೊಂಡಿರುವ ಆ ಜನರಿಗೆ ನಿಶ್ಚಯಾತ್ಮಕವಾದ ಸಾಂಖ್ಯ ವಿಷಯವಾದ ಮತ್ತು ಯೋಗ ವಿಷಯವಾದ ಬುದ್ಧಿಯು ಸಮಾಧಿಯಲ್ಲಿ ಪುರುಷನ ಉಪಭೋಗಕ್ಕಾಗಿ ಎಲ್ಲವೂ ಅದರಲ್ಲಿ ಇಡಲ್ಪಡುವುದರಿಂದ ಅಂತಃಕರಣಕ್ಕೆ ಬುದ್ಧಿಗೆ ಸಮಾಧಿ ಎಂದು ಹೆಸರು. ಈ ಅಂತಃಕರಣವೆಂಬ ಸಮಾಧಿಯಲ್ಲಿ ನಿಶ್ಚಯಾತ್ಮಕವಾದಂತಹ ಬುದ್ಧಿಯು ಉಂಟಾಗಲಾರದು ಎಂದು ಅರ್ಥ. ಯಾರು ಹೀಗೆ ವಿವೇಕ ಬುದ್ಧಿ ಇಲ್ಲದೆ ಕಾಮಾತ್ಮರಾಗಿರುವರೋ ಅಂದರೆ ತಮ್ಮ ಇಚ್ಛೆಗಳನ್ನೇ ಮುಖ್ಯ ಅವೇ ಪುರುಷಾರ್ಥ ಎಂದುಕೊಂಡಿರುವರೋ ಅಂಥವರಿಗೆ ಆಗುವ ಫಲವನ್ನು ಹೇಳುತ್ತಾನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ವೇದಗಳು ತ್ರೈಗುಣ್ಯದ ವಿಷಯವಾದವುಗಳು. ಇಲ್ಲಿ ತ್ರೈಗುಣ್ಯವೆಂದರೆ ಸತ್ವ, ರಜ ಮತ್ತು ತಮೋಗುಣಗಳು. ವೇದಗಳು ತ್ರೈಗುಣ್ಯದ ವಿಷಯವಾದವುಗಳು. ಎಲೈ ಅರ್ಜುನನೇ, ನೀನು ನಿಸ್ತ್ರೈಗುಣ್ಯನಾಗು ಅಂದರೆ ಆ ತ್ರಿಗುಣಗಳನ್ನು ಮೀರಿದವನಾಗು. ನಿರ್ದ್ವಂದ್ವನು ನಿತ್ಯ ಸತ್ವಸ್ಥನಾಗಿಯೂ ನಿರ್ಯೋಗ ಕ್ಷೇಮನಾಗಿಯೂ ಆತ್ಮವಂತನಾಗಿಯೂ ಇರು. ತ್ರೈಗುಣ್ಯ ವಿಷಯ ಎಂಬಲ್ಲಿ ತ್ರೈಗುಣ್ಯ ಎಂದರೆ ಸಂಸಾರವು,
ನಾವು ಅದೇ ತಾವು ಬೆಳಗಿ ತಿಳಿಸಬೇಕಾದ ವಿಷಯವು ಯಾವುವಕ್ಕೋ ಆ ವೇದಗಳು ತ್ರೈಗುಣ್ಯದ ವಿಷಯವಾದವುಗಳು. ಆದರೆ ಎಲೈ ಅರ್ಜುನನೇ, ನೀನು ನಿಸ್ತ್ರೈಗುಣ್ಯನಾಗು ಎಂದರೆ ಕಾಮವಿಲ್ಲದವನಾಗಿರು ಎಂದರ್ಥ. ನಿರ್ದ್ವಂದ್ವನಾಗಿರು ಅಂದರೆ ಸುಖ ದುಃಖಗಳಿಗೆ ಕಾರಣವಾಗಿ ಒಂದಕ್ಕೊಂದು ಪ್ರತಿಪಕ್ಷವಾಗಿರುವ ಪದಾರ್ಥಗಳನ್ನು ದ್ವಂದ್ವ ಎಂಬ ಶಬ್ದದಿಂದ ಕರೆಯುತ್ತಾರೆ. ಅವುಗಳನ್ನು ಬಿಟ್ಟು ಇರುವವನು ನಿರ್ದ್ವಂದ್ವನು. ಆದ್ದರಿಂದ ನೀನು ಅಂಥವನಾಗಿರು. ನಿತ್ಯ ಸತ್ವಸ್ಥನಾಗಿರು. ಯಾವಾಗಲೂ ಸತ್ವಗುಣವನ್ನೇ ಆಶ್ರಯಿಸಿಕೊಂಡಿರು. ಹಾಗೂ ನಿರ್ಯೋಗಕ್ಷೇಮನಾಗಿರು. ಇಲ್ಲದ್ದನ್ನು ಸಂಪಾದಿಸಿಕೊಳ್ಳುವುದು ಯೋಗವು, ಸಂಪಾದಿಸಿದ್ದನ್ನು ಕಾಪಾಡಿಕೊಳ್ಳುವುದು ಕ್ಷೇಮವು. ಇಲ್ಲದ್ದನ್ನು ಸಂಪಾದಿಸಿಕೊಳ್ಳುವುದು ಯೋಗವು, ಸಂಪಾದಿಸಿದ್ದನ್ನು ಕಾಪಾಡಿಕೊಳ್ಳುವುದು ಕ್ಷೇಮವು. ಯೋಗ ಕ್ಷೇಮಗಳನ್ನೇ ಮುಖ್ಯವಾಗಿ ಇಟ್ಟುಕೊಂಡಿರುವವನಿಗೆ ಶ್ರೇಯಸ್ಸಿನಲ್ಲಿ ಪ್ರವೃತ್ತಿ ಉಂಟಾಗುವುದು ಕಷ್ಟ. ಆದ್ದರಿಂದ ನಿರ್ಯೋಗಕ್ಷೇಮನಾಗಿರು ಮತ್ತು ಆತ್ಮವಂತನಾಗಿರು. ಎಚ್ಚರಿಕೆ ತಪ್ಪದವನಾಗಿರು. ಸ್ವಧರ್ಮವನ್ನು ಮಾಡುತ್ತಿರುವಾಗ ನೀನು ಅನುಸರಿಸಬೇಕಾದದ್ದು ಈ ಉಪದೇಶವು. ಅಂತಿಮವಾಗಿ ಕರ್ಮಯೋಗದ ಫಲವು. ವೇದದಲ್ಲಿ ಹೇಳಿರುವ ಕರ್ಮಗಳಿಗೆಲ್ಲ ಲೆಕ್ಕವಿಲ್ಲದಷ್ಟು ಫಲಗಳನ್ನು ಹೇಳಿದೆಯಷ್ಟೇ. ಅವುಗಳು ಯಾವುವನ್ನೂ ನೀನು ಬಯಸುವುದಿಲ್ಲವಾದರೆ ಅಂಥ ಕರ್ಮಗಳನ್ನಾದರೂ ಈಶ್ವರನಿಗೋಸ್ಕರವೆಂದು ಮಾಡುವುದಾದರೂ ಏಕೆ? ಯಾವ ಫಲವನ್ನು ವೇದಗಳಲ್ಲಿ ಹೇಳಿರುವಂತಹ ಫಲಗಳನ್ನು ಬಯಸದೇ ಇದ್ದರೂ ಆ ಕರ್ಮಗಳನ್ನು ಈಶ್ವರನಿಗೋಸ್ಕರವೆಂದು ಮಾಡುವುದಾದರೂ ಏಕೆ ಎಂದರೆ ಹೇಳುತ್ತೇನೆ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಸಣ್ಣ ಉದಪಾನದಲ್ಲಿ ಎಷ್ಟು ಪ್ರಯೋಜನವಿರುವುದೋ, ಎಲ್ಲೆಲ್ಲಿಯೂ ನೀರು ತುಂಬಿರುವ ಜಲಾಶಯದಲ್ಲಿ ಅಷ್ಟು ಇದ್ದೇ ಇರುವುದು. ಎಲ್ಲ ವೇದಗಳಲ್ಲಿಯೂ ಎಷ್ಟು ಪ್ರಯೋಜನವಿರುವುದೋ ಅಷ್ಟು ತತ್ವವನ್ನು ಬಲ್ಲ ಬ್ರಾಹ್ಮಣನಿಗೆ ಅದು ಆಗಿಯೇ ತೀರುವುದು. ಹೀಗೆ ಲೋಕದಲ್ಲಿ ಬಾವಿ, ಕೆರೆ ಮುಂತಾದ ಬೇರೆ ಬೇರೆಯ ಅನೇಕ ಉದಪಾನಗಳಲ್ಲಿ, ಅಂದರೆ ಸಣ್ಣ ಸಣ್ಣ ಗೊತ್ತಾದ ಪರಿಮಾಣದ ನೀರಿರುವ ಜಲಾಶಯಗಳಲ್ಲಿ ಎಷ್ಟು ಎಂದರೆ ಎಷ್ಟರ ಮಟ್ಟಿನ ಸ್ನಾನ, ಪಾನ ಮುಂತಾದ ಅರ್ಥವು, ಫಲವು, ಪ್ರಯೋಜನವು ಆಗುವುದು. ಅಂದರೆ ಸಣ್ಣ ಪುಟ್ಟ ಕೆರೆ ಬಾವಿಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ನಮಗೆ ಕುಡಿಯುವುದಕ್ಕೆ, ಸ್ನಾನಕ್ಕೆ ಪ್ರಯೋಜನವೂ ಆಗುವುದು, ಅಷ್ಟು ಪ್ರಯೋಜನವು ಎಲ್ಲೆಲ್ಲಿಯೂ ನೀರು ತುಂಬಿರುವ ಜಲಾಶಯದಲ್ಲಿಯೂ ಆಗಿಬಿಡುವುದೋ ಅದರಲ್ಲಿ ಆಗುವ, ಅಂದರೆ ದೊಡ್ಡ ಜಲಾಶಯದಲ್ಲಿ ಆಗುವ ಪ್ರಯೋಜನದಲ್ಲಿ ಅಡಕವಾಗಿರುವುದು ಎಂದರ್ಥ. ಇದರಂತೆ ಅಷ್ಟು ಪರಿಮಾಣದ ಫಲವು ವೇದಗಳಲ್ಲೆಲ್ಲ, ಅಂದರೆ ವೇದೋಕ್ತ ಕರ್ಮಗಳಲ್ಲೆಲ್ಲ ಆಗುವ ಕರ್ಮದ ಫಲವೆಷ್ಟೋ ಅಷ್ಟು ಫಲವು ತಿಳಿದಿರುವ ಬ್ರಾಹ್ಮಣನಿಗೆ, ಪರಮಾರ್ಥ ತತ್ವವನ್ನು ಬಲ್ಲ ಸನ್ಯಾಸಿಗೆ ಆಗುವ ಫಲದಲ್ಲಿ, ಉದಾಹರಣೆಗಾಗಿ ಹೇಳಿರುವುದು, ಎಲ್ಲೆಲ್ಲಿಯೂ ನೀರಿರುವ ಸ್ಥಳದಂತೆ ಇರುವ ವಿಜ್ಞಾನದ ಫಲದಲ್ಲಿ ಅಷ್ಟೇ ಆಗಿಬಿಡುತ್ತದೆ ಎಂದರೆ ಅದರಲ್ಲಿಯೇ ಅಡಕವಾಗಿ ಬಿಡುತ್ತದೆ ಎಂದು ಅರ್ಥ. ಇಲ್ಲಿ ಸರಿಯಾಗಿ ಗಮನಿಸಿದರೆ ಶಂಕರರು ಹೇಳುತ್ತಿರುವುದು, ಹೇಗೆ ಸಣ್ಣ ಪುಟ್ಟ ಬಾವಿಗಳಲ್ಲಿ ಸಿಗುವ ಫಲವನ್ನು ನಂಬಿಕೊಂಡು ವೇದೋಕ್ತ ಕರ್ಮಗಳನ್ನು ಮಾಡುತ್ತೇವೆಯೋ, ಯಾರು ಆತ್ಮಜ್ಞಾನವನ್ನು ಪಡೆದು ಆ ಮಾರ್ಗಕ್ಕೆ ಬಂದಾಗ ಆ ಎಲ್ಲ ಫಲಗಳೂ ಸೇರಿದಂತೆ ಇನ್ನೂ ಹೆಚ್ಚಿನ ಫಲಗಳೇ ಅಲ್ಲಿ ಉಂಟಾಗುತ್ತವೆ. ಹೇಗೆ ಕೃತ ಎಂಬ ಲೆತ್ತವನ್ನು ಗೆದ್ದುಕೊಂಡವನಿಗೆ ಕೆಳಗಿನ ಲೆತ್ತದ ಗರಗಳು ಬಂದು ಸೇರುವವೋ, ಹಾಗೆಯೇ ಪ್ರಜೆಗಳು ಮಾಡುವ ಪುಣ್ಯವೆಲ್ಲ ಆ ರೈಕ್ವನು ಅರಿತಿರುವುದನ್ನು ಅರಿತುಕೊಂಡವನಿಗೆ ಸೇರಿ ಹೋಗುವುದು ಎಂಬ ಶ್ರುತಿ ಇದಕ್ಕೆ ಪ್ರಮಾಣವು. ಎಲ್ಲ ಕರ್ಮವು ಜ್ಞಾನದಲ್ಲಿ ಕೊನೆಗಾಣುವುದು ಎಂದು ಭಗವಂತನು ಮುಂದೆ ಹೇಳಿರುತ್ತಾನೆ. ಆದ್ದರಿಂದ
ಜ್ಞಾನನಿಷ್ಠೆಗೆ ತಕ್ಕ ಯೋಗ್ಯತೆ ಬರುವವರೆಗೂ ಕರ್ಮಕ್ಕೆ ಅಧಿಕಾರಿಯಾದವನು ಬಾವಿ, ಕೆರೆ ಮುಂತಾದರಂತೆ ಇರುವಂತಹ ಕರ್ಮವನ್ನೂ ಕೂಡ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುತ್ತಿರಬೇಕು. ಅಂದರೆ ಎಲ್ಲಿಯವರೆಗೂ ಸಾಕ್ಷಾತ್ಕಾರ ಜ್ಞಾನ ಉಂಟಾಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ತನಗೆ ವಿಧಿಸಿರುವ ಹಲವು ಕರ್ಮಗಳನ್ನು, ತನಗೆ ಅವಶ್ಯಕತೆ ಇರುವಂತಹ ಅಲ್ಪ ಸ್ವಲ್ಪ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುವುದಕ್ಕೆ ಹೇಗೆ ನಾವು ಕೆರೆ ಬಾವಿಗಳನ್ನು ಬಳಸುತ್ತಾ ಮುಂದೆ ಜಲಾಶಯದಲ್ಲಿ ಅದೂ ಸೇರಿದಂತೆ ಹೆಚ್ಚಿನ ಲಾಭಗಳನ್ನು ಪಡೆದುಕೊಳ್ಳುತ್ತೇವೆಯೋ ಆ ರೀತಿಯಾಗಿ ಸಾಧಕನಾದವನು ತನ್ನ ಕರ್ಮಗಳನ್ನು ಮಾಡುತ್ತಾ ಮುಂದೆ ಜ್ಞಾನಕ್ಕೆ ಉಪಲಬ್ಧನಾಗಬೇಕು. ನಿನ್ನ ವಿಷಯವು ಹೀಗೆ ಎನ್ನುವೆಯೋ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋಸ್ತ್ವಕರ್ಮಣಿ. ನಿನಗೆ ಕರ್ಮದಲ್ಲಿಯೇ ಅಧಿಕಾರವು, ಫಲದಲ್ಲಿ ಎಂದಿಗೂ ಬೇಡ. ಕರ್ಮ ಫಲಕ್ಕೆ ಹೇತುವಾಗದೇ ಇರು, ಅಕರ್ಮದಲ್ಲಿ ನಿನಗೆ ಸಂಗವಾಗದಿರಲಿ. ಇದು ನೇರವಾಗಿ ಅರ್ಜುನನನ್ನು ಕುರಿತು ಹೇಳುತ್ತಿರುವುದು. ನಿನಗೆ ಕರ್ಮದಲ್ಲಿಯೇ ಅಧಿಕಾರವೇ ಹೊರತು ಜ್ಞಾನ ನಿಷ್ಠೆಯಲ್ಲಿ ಅಲ್ಲ. ಅದರಲ್ಲಿಯೂ ಕರ್ಮವನ್ನು ಮಾಡುತ್ತಿರುವಾಗ ಫಲಗಳಲ್ಲಿ ಎಂದಿಗೂ ಯಾವ ಅವಸ್ಥೆಯಲ್ಲಿಯೂ ಅಧಿಕಾರವೂ ಬೇಡ. ಕರ್ಮ ಫಲಗಳಲ್ಲಿ ಆಸೆ ಉಂಟಾಗದಿರಲಿ ಎಂದರ್ಥ. ಯಾವಾಗ ಕರ್ಮ ಫಲದಲ್ಲಿ ನಿನಗೆ ಬಯಕೆಯುಂಟಾಗುವುದೋ ಆಗ ನೀನು ಕರ್ಮ ಫಲಕ್ಕೆ ಹೇತುವಾದಿಯೇ. ಹಾಗೆ ಕರ್ಮದ ಫಲಕ್ಕೆ ಕಾರಣನಾಗಬೇಡ. ಏಕೆಂದರೆ ಯಾವಾಗ ಕರ್ಮ ಫಲದ ಆಸೆಯಿಂದ ಪ್ರೇರಿತನಾಗಿ ಕರ್ಮದಲ್ಲಿ ಪ್ರವರ್ತಿಸುತ್ತಾನೋ ಆಗ ಕರ್ಮದ ಫಲವು ಹುಟ್ಟುವುದಕ್ಕೆ ಕಾರಣನಾಗಬೇಕಾಗುತ್ತದೆ. ಕರ್ಮ ಫಲವೇ ಬೇಕಿಲ್ಲವಾದ ಮೇಲೆ ದುಃಖ ರೂಪವಾದಂತಹ ಕರ್ಮವೇತಕ್ಕೆ ಎಂದು ಅಕರ್ಮದಲ್ಲಿಯೂ ನಿನಗೆ ಸಂಗವಾಗದೇ ಇರಲಿ. ಎಂದರೆ ಕರ್ಮವನ್ನು ಮಾಡದೆ ಬಿಡುವುದರಲ್ಲಿಯೂ ನಿನಗೆ ಪ್ರೀತಿ ಉಂಟಾಗದೇ ಇರಲಿ. ಕರ್ಮ ಫಲದಿಂದ ಪ್ರೇರಿತನಾಗಿ ಕರ್ಮವನ್ನು ಮಾಡಕೂಡದಾದರೆ ಮತ್ತೆ ಹೇಗೆ ಮಾಡಬೇಕು ಎಂದರೆ ಹೇಳುತ್ತೇನೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಎಲೈ ಧನಂಜಯನೇ, ಯೋಗದಲ್ಲಿದ್ದುಕೊಂಡು ಸಂಘವನ್ನು ಬಿಟ್ಟು ಸಿದ್ಧಿ ಅಸಿದ್ಧಿ ಇವೆರಡರಲ್ಲಿಯೂ ಸಮನಾಗಿದ್ದುಕೊಂಡು ಕರ್ಮಗಳನ್ನು ಮಾಡು. ಸಮತ್ವವು ಯೋಗವೆನಿಸುವುದು. ಎಲೈ ಧನಂಜಯನೇ, ಯೋಗದಲ್ಲಿ ಇದ್ದುಕೊಂಡು ಕೇವಲ ಈಶ್ವರನಿಗಾಗಿಯೇ ಕರ್ಮಗಳನ್ನು ಮಾಡು. ಅದರಲ್ಲಿಯೂ ಸಂಘವನ್ನು ಬಿಟ್ಟು ನನ್ನ ವಿಷಯದಲ್ಲಿ ಈಶ್ವರನು ಸಂತುಷ್ಟನಾಗಲಿ ಎಂದು ಮಾಡು. ಸಿದ್ಧಿಯಲ್ಲಿಯೂ ಅಸಿದ್ಧಿಯಲ್ಲಿಯೂ ಸಮನಾಗಿಯೇ ಫಲದ ಆಸೆಯೇ ಇಲ್ಲದೆ ಕರ್ಮವನ್ನು ಮಾಡುತ್ತಿರಲು ಅಂತಃಕರಣ ಶುದ್ಧಿಯಿಂದ ಉಂಟಾಗುವ ಜ್ಞಾನಪ್ರಾಪ್ತಿ ಎಂಬ ಸಿದ್ಧಿ, ಅದಕ್ಕೆ ವಿಪರೀತವಾದ ಅಸಿದ್ಧಿಯಿಂದ ಜ್ಞಾನಪ್ರಾಪ್ತಿಯಾಗದಿರುವುದು ಎಂಬುದೇ ಇಲ್ಲಿ ಅಸಿದ್ಧಿ. ಈ ಸಿದ್ಧಿ ಅಸಿದ್ಧಿ ಎಂಬೆರಡರಲ್ಲಿಯೂ ಸಮವಾಗಿ, ಅಂದರೆ ಒಂದೇ ಸಮನಾಗಿದ್ದುಕೊಂಡು ಕರ್ಮಗಳನ್ನು ಮಾಡು. ಯೋಗದಲ್ಲಿ ಇದ್ದುಕೊಂಡು ಕರ್ಮಗಳನ್ನು ಮಾಡು ಎಂದು ಹೇಳಿದೆಯಷ್ಟೇ. ಆ ಯೋಗವು ಯಾವುದು ಎಂದರೆ ಇದೇ ಅದು. ಅಂದರೆ ಸಿದ್ಧಿ ಅಸಿದ್ಧಿ ಎಂಬೆರಡರಲ್ಲಿಯೂ ಸಮವಾಗಿರುವುದು ಯೋಗವೆನಿಸುತ್ತದೆ. ಇಲ್ಲಿ ಸಿದ್ಧಿ ಎಂದರೆ ಅಂದರೆ ಸಾಕ್ಷಾತ್ಕಾರವನ್ನು ಹೊಂದುವುದು. ಸಿದ್ಧಿಯಲ್ಲಿಯೂ ಅಸಿದ್ಧಿಯಲ್ಲಿಯೂ ಸಮನಾಗಿಯೇ, ಅಂದರೆ ಫಲದ ಆಸೆಯೇ ಇಲ್ಲದೆ ಕರ್ಮವನ್ನು ಮಾಡುತ್ತಿರುವಾಗ ಅಂತಃಕರಣ ಶುದ್ಧಿಯಿಂದ ಉಂಟಾಗುವ ಜ್ಞಾನಪ್ರಾಪ್ತಿ, ಅಂತಃಕರಣ ಶುದ್ಧಿಯಿಂದ ಉಂಟಾಗುವ ಜ್ಞಾನಪ್ರಾಪ್ತಿ ಸಿದ್ಧಿ.
ಜ್ಞಾನಪ್ರಾಪ್ತಿಯಾಗದಿರುವುದು ಎಂಬುದು ಅಸಿದ್ಧಿ. ಸಮತ್ವ ಬುದ್ಧಿಯುಳ್ಳವನಾಗಿ ಈಶ್ವರಾರಾಧನೆಗಾಗಿ ಮಾಡುವುದೆಂದು ಹೇಳಿದ ಈ ಕರ್ಮ ಉಂಟಷ್ಟೇ, ಈ ಕರ್ಮಕ್ಕಿಂತ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಎಲೈ ಧನಂಜಯನೇ, ಕೀಳಾದ ಕರ್ಮವು ಬುದ್ಧಿಯೋಗಕ್ಕಿಂತಲೂ ದೂರವಾಗಿರುವುದು. ಬುದ್ಧಿಯನ್ನೇ ಶರಣು ಹೊಂದು. ಫಲಹೇತುಗಳಾದವರು ಕೃಪಣರು. ಕೀಳು ಕರ್ಮವು ಎಂದರೆ ಕರ್ಮ ಫಲವನ್ನು ಬಯಸುವವನು ಮಾಡುವಂತಹ ಕರ್ಮವು. ಬುದ್ಧಿಯೋಗಕ್ಕಿಂತ ಅಂದರೆ ಕರ್ಮಕ್ಕಿಂತ ಎಂದರೆ ಸಮತ್ವ ಬುದ್ಧಿಯಿಂದ ಕೂಡಿರುವ ಕರ್ಮಕ್ಕಿಂತಲೂ ಯೋಗ್ಯತೆಯಲ್ಲಿ ದೂರವಾಗಿ ಬಹಳ ಆಚೆಗೆ ಈ ಕೀಳು ಕರ್ಮವು, ಕರ್ಮ ಫಲವನ್ನು ಬಯಸುವಂತಹ ಕೀಳು ಕರ್ಮವು ಸಮತ್ವ ಬುದ್ಧಿಯಿಂದ ಕೂಡಿರುವ ಕರ್ಮಕ್ಕಿಂತಲೂ ಯೋಗ್ಯತೆಯಲ್ಲಿ ದೂರವಾಗಿ ಬಹಳ ಆಚೆಗೆಯೇ ಇರುವುದು. ಏಕೆಂದರೆ ಅದು ಹುಟ್ಟು ಸಾವು ಮುಂತಾದದ್ದಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದಲೇ ಅದು ಕೀಳು ಕರ್ಮವು. ಎಲೈ ಧನಂಜಯನೇ, ಹೀಗಿರುವುದರಿಂದ ಬುದ್ಧಿಯಲ್ಲಿ ಎಂದರೆ ಯೋಗ ವಿಷಯವಾದ ಬುದ್ಧಿಯಲ್ಲಿಯೇ ಮತ್ತು ಅದು ಪರಿಪಕ್ವವಾದ್ದರಿಂದ ಉಂಟಾಗುವ ಸಾಂಖ್ಯ ಬುದ್ಧಿಯಲ್ಲಿಯೇ ಶರಣವನ್ನು ಎಂದರೆ ಆಶ್ರಯವನ್ನು, ಅಭಯ ಪ್ರಾಪ್ತಿಗೆ ಕಾರಣವೇ ಇದೆಂದು ಅದನ್ನು ಹುಡುಕು, ಅದನ್ನೇ ಬಯಸುವವನಾಗು. ಪರಮಾರ್ಥ ಜ್ಞಾನವನ್ನೇ ಶರಣು ಹೊಂದು ಎಂದರ್ಥ. ಏಕೆಂದರೆ ಫಲಹೇತುಗಳಾಗಿ ಎಂದರೆ ಫಲದ ಬಯಕೆಯಿಂದ ಪ್ರೇರಿತರಾಗಿ ಕೀಳು ಕರ್ಮವನ್ನು ಮಾಡುವವರು ಕೃಪಣರು, ದೀನರು. ಎಲವು ಗಾರ್ಗಿಯೇ, ಈ ಅಕ್ಷರವನ್ನು ಅರಿತುಕೊಳ್ಳದೆ ಈ ಲೋಕದಿಂದ ಯಾವನು ಹೊರಟು ಹೋಗುವನೋ ಅವನು ಕೃಪಣನು. ಯಾಜ್ಞವಲ್ಕ್ಯರು ಗಾರ್ಗಿಗೆ ಹೇಳಿರುವಂತಹ ಶ್ರುತಿಯು ಇದಕ್ಕೆ ಪ್ರಮಾಣವು. ಸಮತ್ವ ಬುದ್ಧಿಯಿಂದ ಕೂಡಿದವನಾಗಿ ಸ್ವಧರ್ಮವನ್ನು ಮಾಡುತ್ತಿರುವವನು ಯಾವ ಫಲವನ್ನು ಪಡೆಯುತ್ತಾನೋ, ಸಮತ್ವ ಬುದ್ಧಿಯಿಂದ ಕೂಡಿದವನಾಗಿ ಸ್ವಧರ್ಮವನ್ನು ಮಾಡುತ್ತಿರುವವನು ಯಾವ ಫಲವನ್ನು ಪಡೆಯುತ್ತಾನೋ ಅದನ್ನು ಕೇಳು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಬುದ್ಧಿಯಿಂದ ಕೂಡಿದವನು ಸುಕೃತ ದುಷ್ಕೃತಗಳೆರಡನ್ನೂ ಇಲ್ಲಿ ಬಿಟ್ಟು ಬಿಡುತ್ತಾನೆ. ಆದ್ದರಿಂದ ಯೋಗಕ್ಕೆ ಹೊಂದಿಸಿಕೋ. ಯೋಗವು ಕರ್ಮಗಳಲ್ಲಿ ಕೌಶಲವು. ಬುದ್ಧಿಯುಕ್ತನಾದವನು ಎಂದರೆ ಸಮತ್ವ ವಿಷಯವಾದ ಬುದ್ಧಿಯಿಂದ ಕೂಡಿರುವವನು. ಆ ಬುದ್ಧಿಯುಕ್ತನು ಇಲ್ಲಿ ಎಂದರೆ ಈ ಲೋಕದಲ್ಲಿಯೇ ಸುಕೃತ ದುಷ್ಕೃತಗಳೆರಡನ್ನೂ ಬಿಟ್ಟು ಬಿಡುತ್ತಾನೆ. ಎಂದರೆ ಸತ್ವಶುದ್ಧಿಯನ್ನು, ಅದರಿಂದ ಜ್ಞಾನವನ್ನು ಹೊಂದುವ ಮೂಲಕ ಪುಣ್ಯ ಪಾಪಗಳೆರಡನ್ನೂ ಪರಿತ್ಯಾಗ ಮಾಡುತ್ತಾನೆ. ಹೀಗಿರುವುದರಿಂದ ಸಮತ್ವ ಬುದ್ಧಿಯ ಯೋಗಕ್ಕಾಗಿ ಪ್ರಯತ್ನ ಮಾಡು, ಹೊಂದಿಸಿಕೊ. ಏಕೆಂದರೆ ಯೋಗವೇ ಕರ್ಮಗಳಲ್ಲಿ ಕೌಶಲವು. ಸ್ವಧರ್ಮವೆಂಬ ಕರ್ಮಗಳಲ್ಲಿ ಇದ್ದುಕೊಂಡು ಸಿದ್ಧಿಯಾಗಲಿ, ಜ್ಞಾನಪ್ರಾಪ್ತಿಯಾಗಲಿ, ಅಸಿದ್ಧಿಯಾಗಲಿ, ಪ್ರಾಪ್ತಿಯಾಗದೇ ಇರಲಿ, ಎರಡರಲ್ಲಿಯೂ ಈಶ್ವರನಲ್ಲಿ ಚಿತ್ತವನ್ನು ಅರ್ಪಿಸಿಬಿಟ್ಟಿರುವುದರಿಂದ ಸಮತ್ವದ ಬುದ್ಧಿಯಾಗುವುದಲ್ಲ, ಅದು ಕೌಶಲವು. ಸಮತ್ವದ ಈಶ್ವರನಲ್ಲಿ ಚಿತ್ತವನ್ನು ಅರ್ಪಿಸಿಬಿಟ್ಟಿರುವುದರಿಂದ ಜ್ಞಾನ ಪ್ರಾಪ್ತಿಯಾಗಲಿ ಆಗದೇ ಇರಲಿ, ಈಶ್ವರನಲ್ಲಿ ಚಿತ್ತವನ್ನು ಅರ್ಪಿಸಿಬಿಟ್ಟಿರುವುದರಿಂದ ಸಮತ್ವದ ಬುದ್ಧಿಯಾಗುವುದಲ್ಲ, ಅದು ಕೌಶಲವು, ಜಾಣತನವು. ಬಂಧನವನ್ನು ಉಂಟು ಮಾಡುವ ಸ್ವಭಾವವುಳ್ಳವುಗಳಾಗಿರುವ ಕರ್ಮಗಳನ್ನು ಕೂಡ ಸ್ವಭಾವವನ್ನು ಬಿಟ್ಟು ಬಿಡುವಂತೆ ಮಾಡುವುದೆಂಬ ಇದು ಜಾಣತನವಲ್ಲವೇ? ಆದ್ದರಿಂದ ನೀನು ಸಮತ್ವ ಬುದ್ಧಿಯುಳ್ಳವನಾಗು. ಏಕೆಂದರೆ ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮ ಬಂಧ ವಿನಿರ್ಮುಕ್ತ
ಪದಂ ಗಚ್ಚಂತ್ಯನಾಮಯಂ. ಏಕೆಂದರೆ ಬುದ್ಧಿಯುಳ್ಳವರು ಕರ್ಮಜವಾದ ಅಂದರೆ ಕರ್ಮಜನಿತವಾದಂತಹ ಫಲವನ್ನು ಬಿಟ್ಟು ಮನೀಷಿಗಳಾಗಿ ಜನ್ಮ ಬಂಧದಿಂದ ಬಿಡುಗಡೆಯನ್ನು ಹೊಂದಿ ಅನಾಮಯವಾದ ಪದವನ್ನು ಪಡೆದುಕೊಳ್ಳುತ್ತಾರೆ. ಕರ್ಮಜಂ ಎಂಬ ಮಾತನ್ನು ಫಲಂ ತ್ಯಕ್ತ್ವಾ ಎಂದು ಆಚೆ ಇರುವ ಮಾತುಗಳೊಡನೆ ಅನ್ವಯ ಮಾಡಿಕೊಳ್ಳಬೇಕು. ತನಗೆ ಬೇಕಾದ ಅಥವಾ ಬೇಡವಾದ ದೇಹವನ್ನು ಪಡೆಯುವುದು ಕರ್ಮಜವಾದ ಅಂದರೆ ಕರ್ಮದಿಂದ ಜನಿಸಲ್ಪಟ್ಟಂತಹ ಫಲವು. ಏಕೆಂದರೆ ಬುದ್ಧಿಯುಕ್ತರಾದವರು ಎಂದರೆ ಸಮತ್ವ ಬುದ್ಧಿಯುಳ್ಳವರು ಕರ್ಮಜವಾದ ಅಂದರೆ ಕರ್ಮದಿಂದ ಉಂಟಾಗುವ ಫಲವನ್ನು ಬಿಟ್ಟು ಒಲ್ಲದೆ ಮನೀಷಿಗಳಾಗಿ ಎಂದರೆ ಜ್ಞಾನಿಗಳಾಗಿ ಜನ್ಮ ಬಂಧ ವಿನಿರ್ಮುಕ್ತರಾಗಿ. ಇಲ್ಲಿ ಜನ್ಮ ಬಂಧವೆಂದರೆ ಹುಟ್ಟುವುದು ಎಂಬ ಬಂಧವು. ಅದರಿಂದ ಬಿಡುಗಡೆಯನ್ನು ಹೊಂದಿ ಬದುಕಿರುವಾಗಲೇ ಜನ್ಮವೆಂಬ ಬಂಧದಿಂದ ಬಿಡುಗಡೆಯನ್ನು ಹೊಂದಿದವರಾಗಿ ಅನಾಮಯವಾದ ಎಂದರೆ ಯಾವ ಉಪದ್ರವಗಳೂ ಇಲ್ಲದ ಮೋಕ್ಷವೆಂಬ ಹೆಸರಿನ ವಿಷ್ಣುವಿನ ಪರಮ ಪದವನ್ನು ಪಡೆಯುತ್ತಾರೆ ಎಂದರ್ಥ. ಈ ರೀತಿಯಾಗಿ ಭಗವಂತನು ಅರ್ಜುನನಿಗೆ ಇಲ್ಲಿಯವರೆಗೆ ಕರ್ಮಯೋಗ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿರುವನು. ಮುಂದೆ ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳಲಿರುವನು. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಜ್ಞಾನದ ಕುರಿತಾಗಿ ಹೇಳಲಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.